ಅಕ್ಕಿಯ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ. ತುಂಬಾ ಚೆನ್ನಾಗಿದೆ ಕತೆ. ಬೆಳೆನ ಬೆಳೀತಾರೆ ಅಲ್ವಾ ರೈತರು. ಭತ್ತದ ಬೆಳೆಯನ್ನು ಬೆಳೆದಾಗ ತೆನೆಯಾಗಿ ತೂಗಾಡ್ತಿರುತ್ತೆ. ಆ ತೆನೆಯನ್ನು ಕೊಯ್ದು ಭತ್ತವನ್ನು ಬಡಿತಾರೆ. ಅದರಿಂದ ಬರುವಂತಹ ಅಕ್ಕಿಯಿಂದ ಅನ್ನವನ್ನು ಮಾಡ್ತಾರೆ. ನನಗೆ ತೃಪ್ತಿಯಾಗುತ್ತೆ, ನಾನು ಮನುಷ್ಯನ ಹೊಟ್ಟೆ ಒಳಗೆ ಹೋಗ್ತೀನಿ, ನನ್ನ ಜೀವನ ಸಾರ್ಥಕವಾಗುತ್ತೆ ಅಂತ ಅಕ್ಕಿ ಅಂದ್ಕೊಳ್ಳುತ್ತೆ. ಆವಾಗ ಅನ್ನ ಫಳಫಳ ಅಂತ ಕುದಿಯುತ್ತಿರಬೇಕಾದ್ರೆ ಅಕ್ಕಿ ಖುಷಿಯಾಗಿ ಕುಣಿತಾ ಇರುತ್ತಂತೆ. ಯಾಕಂದರೆ ನನ್ನ ಜೀವನ ಸಾರ್ಥಕವಾಗುತ್ತೆ, ನನಗೆ ತೃಪ್ತಿಯಾಗುತ್ತೆ, ನನಗೆ ಮುಕ್ತಿ ಸಿಗುತ್ತೆ, ಮನುಷ್ಯನ ಹೊಟ್ಟೆ ಒಳಗೆ ನಾನು ಹೋಗ್ತೀನಿ, ನನಗೆ ಮುಕ್ತಿ ಸಿಗುತ್ತೆ ಅಂತ ತುಂಬಾ ಖುಷಿ ಪಡ್ತಿರುತ್ತಂತೆ. ಆವಾಗ ಅನ್ನವನ್ನು ಮಾಡಿ ಮನುಷ್ಯ ಊಟ ಮಾಡುವಾಗ ತಟ್ಟೆಯಲ್ಲಿ ಒಂದು 3-4 ಅಗಳು ಅನ್ನ ಬಿಟ್ಟಿರ್ತಾನಂತೆ. ಆ ಅನ್ನದ ಅಗಳು ಏನಿರುತ್ತೆ ಆ ಅಗಳು ತುಂಬ ಅಳ್ತಿರುತ್ತಂತೆ. ನಾನು ಮನುಷ್ಯನ ಹೊಟ್ಟೆ ಒಳಗೆ ಹೋಗಲಿಲ್ಲ, ನನಗೆ ಮುಕ್ತಿ ಸಿಗಲಿಲ್ಲ, ನನಗೆ ಮುಕ್ತಿ ಬೇಕು ಅಂತಂದರೆ ನಾನು ಮತ್ತೆ ಹುಟ್ಟಿ ಬರಬೇಕು ಅಂತ ಅಳ್ತಿರುತ್ತಂತೆ. ಹಾಗಾಗಿ ನಾವು ಊಟ ಮಾಡಬೇಕಾದ್ರೆ ತಟ್ಟೆಯಲ್ಲಿ ಒಂದು ಅಗಳು ಅನ್ನನೂ ಕೂಡ ಬಿಡದೆ ನೀಟಾಗಿ ಊಟ ಮಾಡಬೇಕು. ಒಂದೊಂದು ಅಗಳು ಅನ್ನಕ್ಕೂ ಕೂಡ ಜೀವ ಇರುತ್ತೆ. ನಾವು ಹೊಟ್ಟೆ ತುಂಬ ಊಟ ಮಾಡಿ ತೇಗ್ತೀವಿ ಅಲ್ವಾ, ಆವಾಗ ಅನ್ನಕ್ಕೆ ಮುಕ್ತಿ ಸಿಗುತ್ತಂತೆ. ಆವಾಗ ಅನ್ನ ತುಂಬ ತೃಪ್ತಿಯಿಂದ ಖುಷಿ ಪಡುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಈ ಸಣ್ಣ ಕತೆ ಅನ್ನೋದು ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕತೆ ಹೇಗಿತ್ತು ಅಂತ.